ಮುಂದೆ ಕರೆಕ್ಟ್ ಆಗಿ ನೀವೆಲ್ಲ ಕೂಡ ನಾನು ನಿಂತರೂ ಹಾಕ್ಬೇಕು ಅಥವಾ ನಮ್ಮ ಪಕ್ಷ ನಾವು ಎಲ್ಲ ತೀರ್ಮಾನ ಮಾಡಿ ಒಬ್ಬರು ಕೊಡ್ತೀವಿ. ನಾನು ಹೇಳಿದವ್ರಿಗಾದ್ರೂ ನೀವು ಮತ ಕೊಡಬೇಕು. ಅವರಾದ್ರೂ ಒಂದೇ, ನಾನಾದ್ರೂ ಒಂದೇ. ಗೊತ್ತಾಯ್ತೇನಪ್ಪ? ಹಾ, ಇದೆಲ್ಲ ಕೂಡ ತಲೆಯಲ್ಲಿ ಇಟ್ಕೋಬೇಕು. ತಾವೆಲ್ಲ ಕೂಡ ನಾನು ಪಾರ್ಟಿಯವರು MP ಆಗಿ ಇರಬೇಕಂದ್ರೆ ನಾನು MP ಆಗಿರ್ತೀನಿ. ಆದರೆ ನಮ್ಮ ಪಕ್ಷದಿಂದ ಒಬ್ಬರನ್ನ, ಅನೇಕ ಮುಖಂಡರುಗಳಿದ್ದಾರೆ ನಮ್ಮಲ್ಲಿ, ಯಾರನ್ನೋ ಒಬ್ಬರನ್ನ ಆಯ್ಕೆ ಮಾಡ್ತೀವಿ ನಾವು. ಅರ್ಥ ಆಯ್ತಾ? ಅವರಿಗೆ ನೀವು MLA ಮಾಡಬೇಕು. ಅವರಾದ್ರೆ ನಾನಾದಂಗೇನೆ. ಮತ್ತೇನು ಇದೇ ಥರನೇ ಕೆಲಸಗಳಾಗ್ತವೆ ತಗೊಳಕ್ಕೆ. ನಾವೇನು ಮಾಡ್ತಾ ಇದೀವಿ, ನಮ್ಮ ಕಾಲದಲ್ಲಿ ನಮ್ಮ ಸಂಯೋಜಕರು ಪ್ರತಿ ಮನೆಗೆ ಹೋಗಿ ಯಾವ ಸಂಘ ಇದೆ, ನೀವು ತಗೊಂಡಿದ್ದೀರಾ ಇಲ್ವಾ, ನಿಮ್ಗೆ ಏನು ಬೇಕು ಎಲ್ಲ ನೋಡ್ಕೊಂಡು ನಾವು ಅದನ್ನ ಕೊಡಿಸ್ತಾ ಇದ್ವಿ. ಈ ಒಂದು ಗ್ರಾಮಕ್ಕೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ 4 ಕಾರ್ ಕೊಡಿಸಿದ್ದೀನಿ. 4 ಕಾರು. ಯಾರ್ಯಾರಿಗೂ ಗೊತ್ತಾ ಶಿವನಾಗು? 4 ಕಾರು ಅಲ್ಲ, ನಮ್ಮ ಲೆಕ್ಕದಲ್ಲಿ 4 ಇದೆ. ಪ್ರವಾಸೋದ್ಯಮ ಇಲಾಖೆಯಲ್ಲಿ 4 ಕಾರು ಕೊಡಿಸಿದ್ದೀನಿ. ಮತ್ತೆ ಅಗಲಗೂರ್ಕಿ ಗೇಟ್ನಿಂದ ತೌಡ್ನಹಳ್ಳಿವರೆಗೂ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ರಸ್ತೆ 6 ಕೋಟಿ ರೂಪಾಯಿಯಲ್ಲಿ ಮಾಡಿದ್ವಿ. ಈಗ ನಿಮಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿಮ್ಮ ಗ್ರಾಮದಲ್ಲಿ ಪ್ರತಿ ಮನೆಗೆ ನಲ್ಲಿ ಮೂಲಕ ಕುಡಿಯೋ ನೀರು ಜಲ್ ಜೀವನ್ ಮಿಷನ್ ಪ್ರಧಾನ ಮಂತ್ರಿಗಳು ಮಾಡಿಕೊಡ್ತಾ ಇದ್ದೀವಿ. ಇದೆಲ್ಲ ಮಾಡಿದ್ಯಾರು? ನಮ್ಮ ಬಿಜೆಪಿ ಸರ್ಕಾರ. ಕಾಂಗ್ರೆಸ್ ಮಾಡ್ತಾ? ಬಿಜೆಪಿ ಸರ್ಕಾರ ಮಾಡ್ತು. ಈಗ ನಮ್ಮ ತಾಯಿ ವಯಸ್ಸು ನೀವೆಲ್ಲ ಬಹಳ ಜನ ಇದ್ದೀರಿ. ಮುಂಚೆ ಎಲ್ಲ ನೀವು ಅಡುಗೆ ಹೆಂಗ್ ಮಾಡ್ತಾ ಇದ್ರಿ? ಕಟ್ಟಿಗೆ ಇಟ್ಟು ಮಾಡ್ತಾ ಇದ್ರಿ ಅಲ್ವಾ? ಕಟ್ಟಿಗೆಯಲ್ಲಿ ತಾನೇ ಮಾಡ್ತಾ ಇದ್ದಿತ್ತು. ಆ ಕಟ್ಟಿಗೆ ಏನಾದ್ರು ಹಸಿದಾದ್ರೆ ಎಷ್ಟು ಕಷ್ಟ ಆಗೋದು? ಅದನ್ನೇನಂತ ಇದ್ರಿ? ಊದ್ಗೊಳ್ಳ. ಅದರಲ್ಲಿ ಊದಿ 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 ಆ ಹೊಗೆ ಎಲ್ಲ ಹೋಗಿ ಶ್ವಾಸಕೋಶದಲ್ಲಿ ಹೋಗಿ ಲಂಗ್ಸ್ ಒಳಗಡೆ ಹೋಗಿ ಎಷ್ಟೋ ತಾಪತ್ರಯ ಆಗೋದು, ಆರೋಗ್ಯ ಎಲ್ಲ ಏರ್ಪೇರಾಗೋದು. ಆದರೆ ಇವತ್ತು ನಿಮ್ಮೆಲ್ಲರ ಮನೆಯಲ್ಲಿ ಗ್ಯಾಸ್ ಸ್ಟವ್ ಇದೆಯಾ? ಗ್ಯಾಸ್ ಸಿಲಿಂಡರ್ ಯಾರು ಕೊಟ್ಟಿದ್ದು? ಗ್ಯಾಸ್ ಸಿಲಿಂಡರ್ ಮೋದಿಯವರು ಗ್ಯಾಸ್ ಸಿಲಿಂಡರ್ ಕೊಟ್ಟರು. ಉಜ್ವಲ ಯೋಜನೆ. ಗ್ಯಾಸ್ ಸ್ಟವ್ ಯಾರು ಕೊಟ್ಟರು? ನಾನು ನಿಮಗೆ ಪ್ರತಿ ಮನೆಗೆ ಗ್ಯಾಸ್ ಸ್ಟವ್ ಕೊಟ್ಟೆ. ಇಡೀ ಕ್ಷೇತ್ರದಲ್ಲಿ 75,000 ಮನೆಗಳಲ್ಲಿ ಇವತ್ತು ಗ್ಯಾಸ್ ಸ್ಟವ್ ನಾನು ಕೊಟ್ಟೆ. ಸಿಲಿಂಡರು ಉಚಿತವಾಗಿ ನರೇಂದ್ರ ಮೋದಿ ಸಾಹೇಬರು, ನಮ್ಮ ಸಾಹೇಬರು ಕೊಟ್ಟರು, ಪ್ರಧಾನಮಂತ್ರಿಗಳು ಕೊಟ್ಟರು. ಈಗ ನೀವು